ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಮತ್ತು ನಮ್ಮ ಪ್ರೀತಿಯ ಗುರುಗಳನ್ನ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ, ಪುನಸ್ಕಾರ, ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿನ ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ, ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ ಅಂತಂದರೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಬಳಸಿ. ಇನ್ನು ಬಹಳ ವಿಶೇಷವಾಗಿ ಗುರುವಾರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮೋ ನಮಃ. बोलो भगवान शिरडी सद्गुरु साईनाथ महाराज की जय. शंकर मध्व रामानुजाचार्य महाराज की जय. जगद्गुरु आदिशंकराचार्य महाराज की जय. जय गुरुदत्त महाराज की जय. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ದತ್ತಾತ್ರೇಯರನ್ನು, ದತ್ತ ಅವಧೂತರನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡ್ತಾ ಮಾರ್ಗಶಿರ ಮಾಸದ ಈ ಶುಭ ಗುರುವಾರದಂದು, ಮಾರ್ಗಶಿರ ಮಾಸ ಗುರುವಾರ, ಮಾರ್ಗಶಿರ ಮಹಾಲಕ್ಷ್ಮಿಯ ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರ್ಣೀಂಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪೃಸ್ತಕಭಾಸಮಂಕುಶಿಧರಾಂ ತ್ರಿಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫ್ರಕಳಾಂ ಶ್ರೀಚಕ್ರ ಸಂಚಾರಣೀಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತರೀ ಪದ್ಮಪತ್ರಾಯತಾಕ್ಷೀ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಯೈ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಜಗನ್ಮಾತೆಯಾದಂತಹ ತಾಯಿ ಮಹಾಲಕ್ಷ್ಮಿಯನ್ನು ಮಾರ್ಗಶಿರ ಮಾಸದ ಈ ಶುಭ ಗುರುವಾರದಂದು ಮಾರ್ಗಶಿರ ಮಹಾಲಕ್ಷ್ಮಿ ಆರಾಧನೆ ಮಾಡತಕ್ಕಂಥ ವಾಸ್ತುಗೃಹಗಳು ಸಾಕಷ್ಟು ಜನ ಇದ್ದಾರೆ. ಮಾರ್ಗಶಿರ ಮಾಸದಲ್ಲಿ
ಮಾರ್ಗಳೆ ಮಾಸ, ಮಾರ್ಗಶಿರ ಮಾಸ. ಈ ಮಾಸ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ದೇವಿಯನ್ನು ಉಪಾಸನೆ ಮಾಡಲಿಕ್ಕಾಗಿ, ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಮಾರ್ಗಶಿರದ ರಂಗವಲ್ಲಿಯನ್ನು ಹಾಕುವಂಥ ಪದ್ಧತಿ ಇದೆ. ಮನೆಯ ಮುಂಭಾಗ ಮಾರ್ಗಶಿರ ಮಾಸಕ್ಕೆ ಪ್ರತ್ಯೇಕವಾದಂಥ ಒಂದು ರಂಗೋಲಿಯನ್ನು ಹಾಕಿ, ಅದರಲ್ಲೂ ತುಳಸಿ ಗಿಡ ಆಗಲಿ, ಮನೆಯ ಮುಂಭಾಗ ಆಗಲಿ ಒಂದು ರಂಗೋಲಿಯನ್ನು ಹಾಕಿ 4 ದೀಪಗಳನ್ನು ಅಂಟಿಸಿಡ್ತಕ್ಕಂಥದ್ದು. ಲಕ್ಷ್ಮಿಯನ್ನು ಬರಮಾಡಿಕೊಳ್ತಕ್ಕಂಥ ರೀತಿ. ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿ ನಾಮಾರ್ಚನೆ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಜೊತೆಗೆ ಸುಮಂಗಲೆಯರನ್ನು ಮನೆಗೆ ಕರೆಸಿ ಈ ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಖಾದ್ಯಗಳನ್ನು, ಪದಾರ್ಥಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ಸುಮಂಗಲೆಯರಿಗೆ ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥ ವಿಶೇಷವಾದಂಥ ಮಾಸ ಈ ಮಾರ್ಗಶಿರ ಮಾಸ. ಇದನ್ನು ಮಾರ್ಗಳೆ ಮಾಸ ಅಂತಲೂ ಕರೀತಾರೆ. ಈ ಮಾಸದಲ್ಲಿ ಹೆಚ್ಚು ಪೊಂಗಲ್ ನೈವೇದ್ಯ ಮಾಡತಕ್ಕಂಥದ್ದು. ಹೆಸರುಬೇಳೆ, ಅಕ್ಕಿ, ಬೆಲ್ಲ, ಮೆಣಸು ಇಂತಹದ್ದರಿಂದಲೇ ಹೆಚ್ಚು ದೇವರಿಗೆ ನೈವೇದ್ಯ. ಜೊತೆಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜಾ ಅನುಷ್ಠಾನ. ಮಾರ್ಗಶಿರ ಮಾಸ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಪೂಜೆ. ಆದರೆ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥ ಈ ಶುಭಗಳಿಗೆ, ಅದರಲ್ಲೂ ಗುರುವಾರ, ಗುರುವಿಗೆ ಗುರುವಾಗಿರ್ತಕ್ಕಂಥ ಗುರು ಗಣಪನ ಆರಾಧನೆ ಮಾಡತಕ್ಕಂಥ ದಿನ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಪ್ರಕಾರ ಈ ಒಂದು ಮಾರ್ಗಶಿರ ಮಾಸದಲ್ಲೂ ಕಾರ್ತೀಕ, ಮಾರ್ಗಶಿರ, ಮಾಘ ಹೀಗೆ ಒಂದೊಂದು ಮಾಸಗಳಿದೆ. ಅದರಲ್ಲೂ ಕಾರ್ತೀಕ ಆದ ನಂತರ ಬರ್ತಕ್ಕಂಥ ಮಾರ್ಗಶಿರ ಈ ಮಾಸವನ್ನು ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿ ದೇವತೆಗಳ ಮಾಸ ಅಂತಲೂ ಹೇಳ್ತಾರೆ. ಅಂದರೆ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕಾದ್ರೆ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ. ಹಾಗಾಗಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಸಹಿತ ಬಹಳ ವಿಶೇಷವಾಗಿ ನಡೆಯುತ್ತೆ. ಹರಿಹರ ಪುತ್ರನೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆ ಶ್ರೀ ಧರ್ಮಶಾಸ್ತ್ರನ ವಿಶೇಷವಾದಂಥ ಆರಾಧನೆ ಕಾರ್ತೀಕ ಮಾರ್ಗಶಿರದಲ್ಲಿ ನಡೆಯುತ್ತೆ. ಈ ಕಾರ್ತೀಕ ಮಾರ್ಗಶಿರದಲ್ಲಿ ನಡೀತಕ್ಕಂಥ ಈ ಒಂದು ವ್ರತಾನುಷ್ಠಾನವನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ, ಪೂಜೆ, ಪುನಸ್ಕಾರಗಳನ್ನು ಮಾಡಿ ಅಯ್ಯಪ್ಪನಿಗೆ ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸಿ ದೇವಾಲಯದಲ್ಲಿ ನಡೀತಕ್ಕಂಥ ಫಲಪಂಚಾಮೃತ ಅಭಿಷೇಕ, ಆಜ್ಯಾಭಿಷೇಕ. ಅಯ್ಯಪ್ಪನಿಗೆ ತುಪ್ಪದ ಅಭಿಷೇಕ ಅಂದರೆ ಬಹಳ ಪ್ರೀತಿ. ಹಾಗಾಗಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ರೀತಿ ಆಜ್ಯಾಭಿಷೇಕವನ್ನು, ತುಪ್ಪದ ಅಭಿಷೇಕವನ್ನು ಮಾಡಿ ಸ್ವಾಮಿಯ ಭಸ್ಮಾರಾಧನೆ ಆದ ನಂತರ ಭಸ್ಮವನ್ನು ಹಣೆಗೆ ಧಾರಣೆ ಮಾಡಿಕೊಳ್ತಕ್ಕಂಥದ್ದು, ದೇವರ ದರ್ಶನ ಮಾಡತಕ್ಕಂಥದ್ದು. ಅದರಲ್ಲೂ ಕನ್ಯಾಸ್ವಾಮಿಗಳಿಗೆ, ಈ ಮೊದಲನೇ ವರ್ಷ ಮಾಲೆ ಹಾಕ್ತಕ್ಕಂಥ ಕನ್ಯಾಸ್ವಾಮಿಗಳಿಗೆ ಮಾರ್ಗಶಿರ ಮಾಸದಲ್ಲಿ ಮಾಡುವಂಥ ಪೂಜೆ, ಭಜನೆಗಳು, ಜೊತೆಗೆ ಈ ಸಮಯದಲ್ಲಿ ಅವರ ಭಕ್ತರು ಆ ಒಂದು ಕನ್ಯಾಸ್ವಾಮಿಗಳಿಗೆ ಕೊಡುವಂಥ ಮಹಾಪ್ರಸಾದ, ಜೊತೆಗೆ ಈಗ ದೇವರ ದರ್ಶನ ಎಲ್ಲವೂ ಬಹಳ ವಿಶೇಷವಾಗಿರುತ್ತೆ. ಇದೆಲ್ಲದರ ಜೊತೆಗೆ ಪ್ರಕೃತಿ ಸಹಕರಿಸುವಂಥದ್ದು. ಪ್ರಕೃತಿಯ ಸಹಕಾರ ಇದೆಯಲ್ಲ, ಮಾರ್ಗಶಿರ ಮಾಸದ ಚಳಿ ಅಬ್ಬಬ್ಬಾ ಭಯಂಕರವಾಗಿರ್ತಕ್ಕಂಥ ಚಳಿ ಇದೆ. ಚಳಿ ಚರ್ಮ ಹೊಡಿತಕ್ಕಂಥದ್ದು. ಹಾಗೆ ಈ ಮಾರ್ಗಶಿರ ಮಾಸದಲ್ಲಿ ದೇವತಾರಾಧನೆಗಳಿಗೂ ಅಷ್ಟೇ ವಿಶೇಷವಾದಂಥ ಫಲವಿದೆ. ಹಾಗಾಗಿ ಯಾವುದೇ ದೇವರ ಪೂಜೆಯನ್ನಾದರೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಮುಗಿಸುವಂಥದ್ದು ಒಂದು ಕ್ರಮ. ಇನ್ನು ಮಾರ್ಗಶಿರ ಮಾಸದಲ್ಲಿ ಮಾರ್ಗಶಿರ ಮಹಾಲಕ್ಷ್ಮಿ ಎಂಬತಕ್ಕಂಥದ್ದಿದೆ. ಅದು ಗುರುವಾರದಂದು ಮಾಡುವಂಥ ವ್ರತಾನುಷ್ಠಾನ. ಆ ವ್ರತವನ್ನೂ ಸಾಕಷ್ಟು ಜನ ಪದ್ಧತಿಗಳನ್ನು ಇವತ್ತಿಗೂ ಇಟ್ಕೊಂಡಿದ್ದಾರೆ. ಅದೇ ಪ್ರಕಾರ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ. ಈ ಮಾರ್ಗಶಿರ ಮಾಸದಲ್ಲಿ ಕಮಲ ಪುಷ್ಪದಿಂದ ತಾಯಿ ಮಹಾಲಕ್ಷ್ಮಿಗೆ ಅರ್ಚಿಸಿದರೆ ನಿಮ್ಮ ವಾಸ್ತುಗೃಹದಲ್ಲಿ ಸ್ಥಿರ ಮಹಾಲಕ್ಷ್ಮಿ ನಿಲ್ತಾಳೆ ಎಂಬತಕ್ಕಂಥದ್ದು ಒಂದಷ್ಟು ಜನಗಳ ನಂಬಿಕೆ ಮತ್ತು ವಾಡಿಕೆ. ಹಾಗಾಗಿ ಕಮಲ ಪುಷ್ಪದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಕಮಲ ಪುಷ್ಪಕ್ಕೆ ಹರಿದ್ರ ಕುಂಕುಮವನ್ನು ಅರ್ಚನೆ ಸಂಕಲ್ಪ ಮಾಡಿ ಸುಮಂಗಲೆಯರಿಗೆ ಅರಿಶಿನ ಕುಂಕುಮವನ್ನು ಕೊಡುವಂಥದ್ದು ಈ ಮಾರ್ಗಶಿರ ಮಾಸದ ಈ ಒಂದು ಗುರುವಾರದ ವಿಶೇಷತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಓಂ ಮಹಾಗಣಾಧಿಪತಿಯೇ ನಮಃ. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇ ಭವಸ್ತು ಮಾಂ. ಭವೋದ್ಭವಾಯ ನಮಃ. ವಾಮದೇವಾಯ ನಮೋ. ಜ್ಯೇಷ್ಠಾಯ ನಮಃ. ಶ್ರೇಷ್ಠಾಯ ನಮೋ. ರುದ್ರಾಯ ನಮಃ. ಕಾಲಾಯ ನಮಃ. ಕಲವಿಕರಣಾಯ ನಮೋ. ಬಲವಿಕರಣಾಯ ನಮೋ. ಬಲಾಯ ನಮೋ. ಬಲಪ್ರಮಥನಾಯ ನಮಃ. ಸರ್ವಭೂತಗಮನಾಯ ನಮೋ. ಮನೋನ್ಮನಾಯ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 5/12/2024 ಗುರುವಾರ ಚತುರ್ಥಿ. ಇವತ್ತು ಉತ್ತರಾಷಾಢ ನಕ್ಷತ್ರ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶನಿ ಪ್ರಭಾವದಿಂದ
ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಲಾಭವೂ ಇದೆ, ನಷ್ಟವೂ ಇದೆ. ಹಾಗೆ ಒಂದಷ್ಟು ಎಚ್ಚರಿಕೆಯ ನಡೆಯಬೇಕಾಗುತ್ತೆ. ಇವತ್ತು ಒಂದಷ್ಟು ರಾಶಿಗಳಲ್ಲಿರ್ತಕ್ಕಂಥವರು ಎಚ್ಚರಿಕೆಯ ನಡೆಯೋದ್ರಿಂದ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಹಾಗೆ ಇವತ್ತು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನಾಗಲಿ, ದತ್ತ ಮಹಾರಾಜರನ್ನಾಗಲಿ, ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳನ್ನಾಗಲಿ ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ತಾವು ಪ್ರಾರ್ಥನೆ ಮಾಡುವಂಥದ್ದು ಇವತ್ತಿನ ನಕ್ಷತ್ರಚಾರ ಪ್ರಕಾರ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲದತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ಈ ಶುಭ ಗುರುವಾರ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಹೆಣ್ಣಾಗಲಿ ಗಂಡಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ತಾವು ಯಾವ ಚಿಂತನೆಯನ್ನು ಮಾಡ್ತಿರೋ, ಯಾವ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡ್ತಿರೋ, ಇವತ್ತಿನ ಗ್ರಹಸ್ಥಿತಿಗಳ ಪ್ರಕಾರ ಆರ್ಥಿಕ ಪರಿಸ್ಥಿತಿಯಲ್ಲಾಗಲಿ, ವ್ಯಾಪಾರ ವ್ಯವಹಾರಗಳಲ್ಲಾಗಲಿ, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದಾಗಲಿ, ಭೂಮಿಗೆ ಸಂಬಂಧಪಡ್ತಕ್ಕಂತಹ ಲಾಭದ ವಿಚಾರದಲ್ಲಾಗಲಿ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗಾಗಲಿ ಯಾವುದೇ ವ್ಯಾಪಾರ ಮಾಡಬೇಕು ಅನ್ನೋದಾದರೂ ಇವತ್ತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದದೊಂದಿಗೆ ಹೆಚ್ಚಿನ ಫಲಾಫಲಗಳನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇದರ ಜೊತೆಗೆ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12ರಿಂದ 4 ತನಕ, 12ರಿಂದ 4 ಮಧ್ಯದಲ್ಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗತ್ತೆ. ಇವತ್ತಿನ ವರ್ಚಸ್ಸು ತೇಜಸ್ಸು ಮಹತ್ತರವಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಗುರುವಾರದ ಈ ಶುಭ ದಿನ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಬೇಕು. ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ, ಅದರ ಕಡೆ ಗಮನಿಸ್ಕೊಳ್ಬೇಕು. ವಯಸ್ಸಾಗಿರ್ತಕ್ಕಂಥ ಹಿರಿಯರು ವೃದ್ಧರು ಸಾಧ್ಯವಾದಷ್ಟು ಒಂದಷ್ಟು ವಿಚಾರಗಳಿಗೆ ನೀವು ಒಂದು ಲಗಾಮ ಹಾಕಲೇಬೇಕು. ಕಾರಣ ನೀವು ದುಡುಕಿ ಮಾತಾಡಿ ಮನೆಯಲ್ಲಾಗಲಿ ಆಫೀಸುಗಳಲ್ಲಾಗಲಿ ಎಲ್ಲೇ ಆದರೂ ಸಹಿತ ವ್ಯಾಜ್ಯಗಳಿಗೆ ತಿರುಗುವಂಥ ಪರಿಸ್ಥಿತಿ ಇದೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಭಾಳ ಜಾಗೃತರಾಗಿರಿ. ಮಾತಾಡುವಂಥ ಪ್ರತಿ ಮಾತು, ಆಲೋಚನೆ ಮಾಡುವಂಥ ರೀತಿ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಆಲೋಚನೆ ಆದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡುವಂತಹದ್ದು ಬಹಳ ಉತ್ತಮ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಳ್ಳುವಂಥ ಪರಿಸ್ಥಿತಿ ಸಾಕಷ್ಟು ಇರೋದರಿಂದ ತುಂಬ ಎಚ್ಚರಿಕೆಯ ನಡೆಯಬೇಕಾಗಿದೆ. ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಜಯ ದುರ್ಗೇಂ ಜಯ ದುರ್ಗೆ ಜಯ ದುರ್ಗೆ. ಆ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಸಿಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಬರ್ತಕ್ಕಂತಹ ಫಲಗಳೂ ಇದೆ. ಆದರೆ ಮಿಥುನ ರಾಶಿಯವರಿಗೆ ಇವತ್ತು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರೋದರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಇವತ್ತು ಯಾರೊಂದಿಗೆ ಏನು ವ್ಯವಹರಿಸಬೇಕಾದರೂ ಮತ್ತೊಬ್ಬರ ಸಹಾಯ ಇರಲಿ. ಕುಟುಂಬಸ್ಥರಾಗಲಿ, ಕುಟುಂಬದ ಹಿರಿಯರಾಗಲಿ ಅಥವಾ ನಿಮ್ಮ ಆತ್ಮೀಯರು ಬಂಧು ಬಳಗ ಆಗಲಿ, ಯಾರೊಬ್ಬರೊಂದಿಗೆ ವ್ಯವಹರಿಸಬೇಕಾದರೂ ಮತ್ತೊಬ್ಬರ ಸಹಾಯ ಇರತಕ್ಕಂಥದ್ದು ಬಹಳ ಉತ್ತಮ. ಕೆಲವಷ್ಟು ವಿಚಾರಗಳು ನಿಮಗೆ ಅರಿವಿಗೆ ಬಾರದಂಥ ರೀತಿ ಕೆಲವು ವಿಚಾರಗಳು ನಡೆದು ಹೋಗುತ್ತೆ. ಅದಾದ ನಂತರ ಹೀಗಾಯ್ತಾ ಎಂಬತಕ್ಕಂಥ ಚಿಂತನೆಯಿಂದ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ಇವತ್ತು ಎಚ್ಚರಿಕೆಯ ನಡೆ ಇವತ್ತು ಬಹಳ ಮುಖ್ಯ. ಹಾಗೆ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಅಥವಾ ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆಯೋದರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥ ಪರಿಸ್ಥಿತಿಯೂ ಇರುತ್ತೆ. ಇವತ್ತು ಬಹಳ ಎಚ್ಚರಿಕೆಯೂ ಬೇಕು, ಜೋಪಾನೂ ಇರಬೇಕು. ಹಾಗೆ ಇವತ್ತಿನ ದಿವಸ ನೀವು ಮತ್ತೊಂದು ವಿಚಾರದಲ್ಲಿ ಮುಂದಾಗಬೇಕು. ಇವತ್ತು ಸಾಧ್ಯವಾದರೆ ಒಂದಷ್ಟು ಕಡಲೆಬೇಳೆ, ಒಂದಷ್ಟು ಬೆಲ್ಲ, ಒಂದಷ್ಟು ಉಪ್ಪು ಇಂತಹದ್ದನ್ನು ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಂದು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಸಾಂಬ ಸದಾಶಿವನ ಅನುಗ್ರಹವೂ ಬೇಕು, ದೇವಿಯ ಆರಾಧನೆ ಬೇಕು. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಪೋಷಕರಾಗಲಿ, ನಿಮ್ಮ ಮೇಲಧಿಕಾರಿಗಳಾಗಲಿ ಅಥವಾ ನಿಮ್ಮ ಸಹಪಾಠಿಗಳಾಗಲಿ ಅವರು ಹೇಳುವಂಥ ಒಂದಷ್ಟು ದೈವ ರಹಸ್ಯವನ್ನು, ಯಾಕೆಂದರೆ ಎಲ್ಲವೂ ನಿಮಗೆ ಗೊತ್ತು ಅಂತ ನೀವು ಮುಂದೆ ನಡೆದರೂ ಎಲ್ಲೋ ಒಂದು ಕಡೆ ಜಾರು ಬೀಳುವಂಥದ್ದು ಎಡುವಂಥದ್ದು ಆಗುತ್ತೆ.
ಹಾಗೆ ಮತ್ತೊಬ್ಬರ ಸಹಕಾರದಿಂದ ನೀವು ನಡೆದರೆ ಅವರ ಅನುಭವದ ಮಾತು ನಿಮಗೆ ದಾರಿದೀಪ ಆಗುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ದುಡುಕಿ ಯಾವ ತೀರ್ಮಾನ ತಂದುಕೊಳ್ಬೇಡಿ. ನಿಮಗೆ ಸರಿ ಅನ್ಸೋದನ್ನು ಒಬ್ಬರಲ್ಲ 4 ಜನದ ಹತ್ರ ನೀವು ಪರಿಹಾರ ತಿಳ್ಕೊಳ್ಳಿ. 4 ಜನ ಹೇಳೋ ಮಾತನ್ನು ಆಲಿಸಿ ನಿಮಗೆ ಸರಿ ಅನ್ಸೋದನ್ನು ಮಾತ್ರ ನೀವು ಮುಂದೆ ನಡೀರಿ. ಆಗ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ತಾಯಿ ದುರ್ಗೆಯನ್ನು ಹಾಗೂ ಲಲಿತಾ ರಾಜರಾಜೇಶ್ವರಿಯನ್ನು ಅಥವಾ ಶಕ್ತಿ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇರುತ್ತೆ, ಮನಸ್ಸು ಉದ್ವಿಗ್ನತರ ಆಗುತ್ತೆ, ಒಂದಿಷ್ಟು ಕಣ್ಣಲ್ಲಿ ನೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೂ ಧೈರ್ಯವಾಗಿ ಒಂದು ಹೆಜ್ಜೆ ಹಾಕುವಂಥದ್ದು ಉತ್ತಮ. ಇನ್ನು ಮಾಧ್ಯಾಹ್ನಿಕ ಅನ್ನಪ್ರಸಾದ ಸರಿಯಾದ ಸಮಯಕ್ಕೆ ಊಟ ಮಾಡಿ ಆರೋಗ್ಯಕರವಾದಂತಹ ಬೆಳವಣಿಗೆ ಇರಲಿ. ಹಾಗೆ ಹತ್ತಿರದಲ್ಲೆಲ್ಲಾದರೂ ಗುರುಗಳ ಸಾನ್ನಿಧ್ಯ ಇದ್ದರೆ, ಅದರಲ್ಲೂ ಔದುಂಬರ ವೃಕ್ಷದ ಸಾನ್ನಿಧ್ಯವಿದ್ದರೆ ಆ ವೃಕ್ಷದ ಬಳಿ ಒಂದು ದೀಪವನ್ನು ಹಚ್ಚೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ವ್ಯಾಪಾರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಇವತ್ತು ನೀವು ಅಂದುಕೊಂಡಷ್ಟು ಲಾಭವೇ ಇರೋದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಆದರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮನಸ್ತಾಪ ಅಂತಕ್ಕಂಥದ್ದು ಬರ್ತಿರುತ್ತೆ. ಆದರೆ ಶಾಂತಿ ಸಮಾಧಾನವಾಗಿದ್ದು ಮಾಡುವಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಆಲೋಚನೆ ಮಾಡಿದ್ರೆ ಫಲ ನಿಮ್ಮದು. ಆದರೆ ಹೆಣ್ಣುಮಕ್ಕಳು ಮಾತ್ರ, ಅದರಲ್ಲೂ ಸಿಂಹರಾಶಿಯಲ್ಲಿರ್ತಕ್ಕಂಥ ಇವತ್ತಿನ ಹೆಣ್ಣುಮಕ್ಕಳು ಇವತ್ತು ದುಡುಕಿ ಯಾರನ್ನೂ ಮಾತಾಡಬೇಡಿ. ನೀವು ಇನ್ನೊಬ್ಬರ ಹತ್ರ ಅಗೌರವವಾಗಿ ನಡ್ಕೊಳ್ಬೇಡಿ. ಗೌರವದಿಂದ ನಡ್ಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಶುಭ ಸಂಧ್ಯಾಕಾಲ ತಪ್ಪದೀರ ತಾಯಿ ಮಹಾಲಕ್ಷ್ಮಿಗೊಂದು ಕುಂಕುಮಾರ್ಚನೆಯನ್ನು ಮಾಡಿ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬಹುದು ಸಿಂಹರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇವತ್ತು ಆರ್ಥಿಕ ಪರಿಸ್ಥಿತಿಯನ್ನು ಮುಂದೂಡಿ, ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಿನ್ನಡೆ ಇದ್ದರೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಸಮಾಧಾನವಾಗಿ ಮಾಡಿ. ಹಾಗೆ ತೃಪ್ತಿಕರವಾದಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಹಾಗೆ ಸಣ್ಣ ಸಣ್ಣ ವಿಚಾರಗಳಲ್ಲೂ ಒಂದಿಷ್ಟು ಮನಸ್ತಾಪ ಉಂಟಾಗ್ತಿರುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ದೂರ ಬಾರದ ಪ್ರಯಾಣ ಆಗಲಿ, ವ್ಯಾಪಾರ ವ್ಯವಹಾರದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಮಾಡುವ ಕೆಲಸಕ್ಕೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ಹಣ ಹೂಡಿಕೆ ಮಾಡ್ತಕ್ಕಂಥದ್ದಾಗಲಿ, ಇಂತಹ ಕಾಯಕದಲ್ಲಿ ಸಾಕಷ್ಟು ಮುಂದಿರ್ತೀರಿ. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಕೆಂಪು ಪುಷ್ಪಗಳಿಗೆ ಗಂಧವನ್ನು ಲೇಪನ ಮಾಡಿ ಅದನ್ನು ನಿಮ್ಮ ಕುಲದೇವರಿಗೆ ಗಂಧವನ್ನು ಅರ್ಪಣೆ ಮಾಡಿ ಉಳಿದಂಥ ಗಂಧವನ್ನು ಹಣೆಗಚ್ಕೊಳ್ಳೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ರೀತಿ ಇದೆ. ತುಲಾರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲ ಕೆಲಸಗಳಲ್ಲೂ ಸಹಿತ ಅನುಕೂಲವೋ ಅಥವಾ ಅನಾನುಕೂಲವೋ, ಆದರೆ ಪ್ರಾರಂಭಿಕ ಹಂತದಲ್ಲಿ ಬರುವಂಥ ಸಮಸ್ಯೆಗಳನ್ನು ತಾವು ಹೆದರಿಸಬೇಕಾಗತ್ತೆ. ಅಂದುಕೊಂಡಷ್ಟು ಲಾಭ ಅಂತ ಅಂದ್ಕೊಂಡ್ರೆ ಲಾಭಕ್ಕಿಂತ ನಷ್ಟವೇ ಆಗುವಂಥದ್ದು ಸಾಂದ್ರತೆ ಇದೆ. ಮಧ್ಯಾಹ್ನ 12 ಗಂಟೆ ತನಕ ಹೀಗೆ ಮಂದಗತಿಯಲ್ಲಿ ಸಾಗುವಂಥ ಪರಿಸ್ಥಿತಿ. ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿದ್ರೂ ದೂರಭಾರ ಪ್ರಯಾಣದ ಬಗ್ಗೆ ಆಗಲಿ, ವ್ಯವಹಾರಗಳ ಬಗ್ಗೆ ಆಗಲಿ, ಕೆಲಸ ಕಾರ್ಯಗಳನ್ನು ಸಮಂಜಸವಾಗಿ ನಡೆಸಬೇಕು ಎಂಬತಕ್ಕಂಥ ಒಂದು ಆಲೋಚನೆಯಿಂದ ತಾವು ಯಾವ ತೀರ್ಮಾನ ತಂದುಕೊಂಡರೂ ಒಂದಲ್ಲ ಒಂದು ಕಡೆ ಅಸಮಾಧಾನದ ಸನ್ನಿವೇಶ ಇದೆ. ಇದರ ಜೊತೆಗೆ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರ ಅಥವಾ ಏನಾದರೂ ಒಂದು ದೇವತಾ ದರ್ಶನ ಅಥವಾ ಗುರುಗಳ ಸಾನ್ನಿಧ್ಯ ಅಥವಾ ಏನಾದರೂ ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕದ ಕೇಂದ್ರ ಅಲ್ಲಿ ದರ್ಶನಕ್ಕೆ ಹೋಗಬೇಕು ಅಂದ್ರೂ ಇವತ್ತು ಮನಸ್ಸು ಒಪ್ಪದಂಥ ರೀತಿ ಇರುತ್ತೆ. ಮನಸ್ಸಲ್ಲಿ ತುಂಬ ಚಂಚಲತೆ ಇರುತ್ತೆ. ಜೊತೆಗೆ ಅಂದುಕೊಂಡಷ್ಟು ಕೆಲಸಗಳು ಆಗುತ್ತೋ ಇಲ್ಲೋ ಎಂಬತಕ್ಕಂಥದ್ರ ಆತಂಕದಲ್ಲಿರುತ್ತೆ. ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಲಕ್ಷ್ಮೀನಾರಾಯಣರ ಆರಾಧನೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಹಾಗೆ ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು ಸಂಧ್ಯಾಕಾಲ ಸರಿಸುಮಾರು 4ರಿಂದ 6:20, 4ರಿಂದ 6 ಗಂಟೆ 20 ನಿಮಿಷದ ಒಳಗಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಯಾವುದಾದ್ರು ಒಂದು ಬೃಹತ್ ಬೆಟ್ಟದ ವೃಕ್ಷದ ತಳಗೆ ನಿಂತು ಅಲ್ಲಿ ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಅಂತಹ ಅದ್ಭುತವಾದಂಥ ಫಲ ಜನ್ಮ ನಕ್ಷತ್ರ ರಾಶಿಯಲ್ಲಿರ್ತಕ್ಕಂಥ ಫಲಾಫಲಗಳು ಅಷ್ಟು ವಿಶೇಷವಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥ ಪರಿಸ್ಥಿತಿ ಇರೋದರಿಂದ
ಇವತ್ತು ಸ್ವಲ್ಪ ಸಮಾಧಾನದಿಂದ ಸಮಾಧಾನವಾಗಿರಬೇಕು, ತೃಪ್ತಿಕರವಾದಂತಹ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಹಾಗೆ ಸಾಧ್ಯವಾದರೆ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಅಶ್ವತ್ಥ ವೃಕ್ಷ ಇದ್ದರೆ ಅಲ್ಲಿ ಅಶ್ವತ್ಥ ವೃಕ್ಷದ ಸಾನ್ನಿಧ್ಯಕ್ಕೆ ಬಂದು ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ ಅಥವಾ ವೃಕ್ಷರಾಜನಿಗೆ 11 ಪ್ರದಕ್ಷಿಣೆ ಮಾಡಿ ಆ ವೃಕ್ಷದಲ್ಲಿ ವಾಸ ಮಾಡತಕ್ಕಂಥ ಪಕ್ಷಿಗಳಿಗೆ ಒಂದಷ್ಟು ಧಾನ್ಯಗಳನ್ನು ಹಾಕಿ ಒಂದು ನಮಸ್ಕಾರ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಜೊತೆಗೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ, ಗುರು ಹಿರಿಯರ ಅನುಗ್ರಹ ಪಡೆಯೋದ್ರಿಂದ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು. ಇವತ್ತು ತಾವು ಏನು ಅಂದುಕೊಂಡಿದ್ದೀರೋ, ಯಾವ ಕೆಲಸ ಆಗಬೇಕಾಗಿದೆಯೋ, ಯಾವ ವೃತ್ತಿ ಧರ್ಮವನ್ನು ತಾವು ಆಯ್ಕೆ ಮಾಡಿಕೊಂಡಿದ್ದೀರೋ ಎಲ್ಲದರಿಂದಲೂ ಭಗವಂತನ ಅನುಗ್ರಹದಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಸಿಗಬೇಕಾದರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು. ಆ ಅನುಗ್ರಹವನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಲಾಭ ಇವತ್ತು ಸಿದ್ಧಿಯಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಇವತ್ತು ಅಧಿಕವಾದಂತಹ ಲಾಭವನ್ನು ಗಳಿಸ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಂದಗತಿಯಲ್ಲಿ ಸಾಗುವಂಥ ಪರಿಸ್ಥಿತಿ ಇರೋದ್ರಿಂದ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು. ಇವತ್ತು ನೀವು ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದರೆ ಲಾಭದಲ್ಲಿ ಆದಷ್ಟು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಇವತ್ತಿನ ದಿವಸ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಕಡಲೆಕಾಳು, ಹಳದಿ ಕಲರ್ ವಸ್ತ್ರ ಅಥವಾ ಹಳದಿ ಕಲರ್ ಗಂಧ ಅಥವಾ ಹಳದಿ ಕಲರ್ ಪುಷ್ಪ ಇಂತಹದ್ದನ್ನು ಗುರುಗಳ ಸಾನ್ನಿಧ್ಯಕ್ಕೆ ಕೊಡಿ. ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಅವರ ಅನುಭವದ ಮಾತನ್ನು ತಾವು ಆಲಿಸಿ ಇವತ್ತು ನಿಮ್ಮದೇ ಆದಂಥ ತೀರ್ಮಾನ ನೀವೇನೇ ನಡೆದರೂ ಇನ್ನೊಬ್ಬರು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸುವಂಥದ್ದು, ಅವ್ರ ಮಾತಿಗೂ ಒಂದಷ್ಟು ಬೆಲೆಯನ್ನು ಕೊಡ್ತಕ್ಕಂಥದ್ದು ಮಾಡಿದ್ರೆ ಇನ್ನಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಹಣಕಾಸಿನ ವಿಚಾರದಲ್ಲಿ ಭಾಳ ಜಾಗೃತರಾಗಿರಿ. ಇವತ್ತು ನಿಮ್ಮ ಕರಹಸ್ತದಿಂದ ಯಾರು ಏನೇ ವಸ್ತುಗಳನ್ನು ಕೊಟ್ಟರು, ಯಾರೇ ಪದಾರ್ಥಗಳನ್ನು ಕೊಟ್ಟರು ಅಥವಾ ಹಣಕಾಸಿನ ಬಗ್ಗೆ ಒಂದಷ್ಟು ವ್ಯವಹಾರ ಮಾಡಿದ್ರು ಅದೆಲ್ಲವೂ ಸಹಿತ ಪರಿಪೂರ್ತಿಯಾಗಿ ಲಾಭ ಸಿಗುತ್ತೆ ಎಂಬತಕ್ಕಂಥದ್ದು ಸುಳ್ಳಿನ ಮಾತಾಗುತ್ತೆ. ಆದಷ್ಟು ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಯಾವುದೇ ಕೆಲಸದ ಬಗ್ಗೆ ಆದರೂ ಸ್ವಲ್ಪ ತಾಳ್ಮೆ ತಗೊಳ್ಳಿ. ತಾಳಿದವನು ಬಾಳಿ ಅನ್ನುವಂತಾರಲ್ಲ, ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅಧಿಕವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮುಗಿನ ತುದಿಯಲ್ಲಿ ಕೋಪ ಇದ್ದರೂ ಕೋಪವನ್ನು ಕಡಿಮೆ ಮಾಡಿಕೊಂಡು ದೇವತಾ ದರ್ಶನದಿಂದ, ಪುಣ್ಯಕ್ಷೇತ್ರದಿಂದ ಅಥವಾ ಯಾವುದಾದ್ರೂ ಒಂದು ನೀವು ಆಲೋಚನೆ ಮಾಡತಕ್ಕಂಥ ರೀತಿ ದಾನ ಧರ್ಮವಾಗಲಿ ಅಥವಾ ನ್ಯಾಯಬದ್ಧವಾದಂತಹ ನಿಲುವಿನ ಕಡೆ ನಡೆದಿದ್ದೇ ಆದರೆ ಅಧಿಕವಾದಂತಹ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು, ಗುರು ಹಿರಿಯರ ಆಶೀರ್ವಾದ ಬೇಕು. ಹಾಗೆ ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಮೊದಲು ನಿಮ್ಮ ಆಲೋಚನೆ ಸರಿಯಾದ ಸನ್ಮಾರ್ಗದತ್ತಿರಬೇಕು. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿದೇವತೆ ಅಥವಾ ನಿಮ್ಮ ಮಾತೃಶ್ರೀಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆಯೋದರಿಂದ ಹೆಚ್ಚಿನ ಲಾಭವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಹಾಗೆ ಯಾವುದೇ ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ. ಇದರಿಂದ ಒಳ್ಳೆ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸದಲ್ಲಿ ಲಾಭ ಸಿಗಬೇಕಾದ್ರೆ, ಗುರು ಹಿರಿಯರ ಅನುಗ್ರಹ ಪಡಿಬೇಕಾದ್ರೆ ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ತಾವು ಚಿಂತನೆ ಮಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ವ್ಯಾಪಾರ ವ್ಯವಹಾರಗಳನ್ನು ಏನೇ ಕೆಲಸ ಮಾಡಿದ್ರೂ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಕುಲದೇವರ ಅನುಗ್ರಹದಿಂದ ಮಾಡುವಂಥ ಕೆಲಸದಲ್ಲಿ ಅಧಿಕವಾದಂತಹ ಲಾಭವನ್ನು, ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ಳುವಂತಹ ಅದೃಷ್ಟ ನಿಮ್ಮದು. ಇವತ್ತಿನ ದಿವಸ ನೀವು ಯಾವುದೇ ಚಿಂತನೆ ಮಾಡಿದ್ರೂ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೀರಿ. ಜೊತೆಗೆ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಗುರುಗಳಿಂದಲೇ ಪ್ರಾರಂಭ ಆಗಬೇಕು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು, ಹಿರಿಯರ ಒಂದು ಮನಸ್ಸನ್ನು ನೆಮ್ಮದಿ ಕೊಡಿಸ್ತಕ್ಕಂಥ ಅಥವಾ ಹಿರಿಯರ ಅಂತಹ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಏನಾರು ಹಣ್ಣು ಹಂಪಲುಗಳನ್ನು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಅಧಿಕವಾದಂತಹ ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಸಾಧ್ಯವಾದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿ ಮಧ್ಯಾಹ್ನ
ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನರಸಿಂಹರ ಅನುಗ್ರಹದಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರ, ವ್ಯವಹಾರಗಳು ಪುಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕಾಗಿರ್ತಕ್ಕಂಥದ್ದು, ಜೊತೆಗೆ ಏನಾದರೂ ಒಂದು ಅದ್ಭುತವಾದಂತಹ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ ನೀವು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ದೂರವಾರ ಹೊರಡಬೇಕಾಗಿರ್ತಕ್ಕಂಥ ನೀವು ಯಾತ್ರೆಗಳನ್ನು ಅಥವಾ ತೀರ್ಥಕ್ಷೇತ್ರವನ್ನು ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಬೇಕಾದಂಥ ನೀವು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಆದಷ್ಟು ಶಾಂತಿ ಸಮಾಧಾನವಾಗಿದ್ದು ತೃಪ್ತಿಕರವಾದಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಭಗವತಿಯ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಚಿಕ್ಕಮಗಳೂರು ಜಿಲ್ಲೆ ಯನಾಪುರ ತಾಲೂಕಿಂದ ಕಣ್ಬೂರ್ ಗ್ರಾಮ ಕರೆ ಮಾಡ್ತಾ ಇರೋದು. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಪಲ್ಲವಿ ಅಂತ ಗುರುಜಿ. ಪಲ್ಲವಿ ಅಂತ ಹೇಳಿ. ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಮಗನಿಗೆ ಇವಾಗ 8-9 ಬಿತ್ತು, ಮೊನ್ನೆ 1ನೇ ತಾರೀಕಿಗೆ. ಗುರುಜಿ, ನಾನು ತೋರ್ಸಿದ ಕಡೆ ಎಲ್ಲ ತೋರ್ಸಾಯ್ತು. ಸುಮಾರು ಒಂದು 2-3 ಲಕ್ಷನೇ ಖರ್ಚು ಮಾಡಿದೆ. ಎಲ್ಲ ನೋಡಕ್ಕೆಲ್ಲ ಚೆನ್ನಾಗಿದ್ದಾನೆ. ಆಕ್ಟಿವಿಟಿಯಲ್ಲಿ ಸ್ವಲ್ಪ ಇದು ಅಂದ್ರೆ ಮಾತಾಡಕ್ಕೆ ಬರಲ್ಲ ಗುರುಜಿ. ತೋರ್ಸಿದ್ರೆ ಸ್ಕ್ಯಾನಿಂಗ್ ಎಲ್ಲ ಮಾಡ್ತೀವಿ, ಏನು ತೊಂದ್ರೆ ಇಲ್ಲ, ಬರುತ್ತೆ ಅಂತ ಹೇಳಿದ್ರು. ಊಟ ಎಲ್ಲ ಮಾಡಾಯ್ತು ಗುರುಜಿ, ಕೇಳ್ತಾಯ್ತು, ಈಗ ಬರುತ್ತೆ ಆಗ ಬರುತ್ತೆ ಅಂದ್ರೆ ಏನ್ ಅವ್ನಿಗೆ ಒಂದ್ ತಪ್ಪಿದ್ರೆ ಆರೋಗ್ಯದ ಒಂದು ಸಮಸ್ಯೆ ಗುರುಜಿ. ಜ್ವರ ಯಾವಾಗ್ಲೂ. ಇವಾಗ ಈಗೆಲ್ಲ ಮಕ್ಳು ಮಾತಾಡ್ತಾರೆ ಸ್ಕೂಲ್ ಹೋಗೋ ಟೈಮಲ್ಲಿ ನೋಡಿದ್ರೆ ಬೇಜಾರಾಗುತ್ತೆ ಗುರುಜಿ. ಹೇಳೋದಿಲ್ಲ ಗೊತ್ತಿಲ್ಲ. ಅಂದರೆ ಕಂಪ್ಲೀಟಾಗಿ ಮಾತಾಡೋಲ್ವಾ? ಅಮ್ಮ ಅಪ್ಪ ಅಂತನ್ ಗುರುಜಿ. ಈಗ ಎಷ್ಟು ವರ್ಷ ಅವನಿಗೆ? ಈಗ 8 ವರ್ಷ ಗುರುಜಿ. 8 ವರ್ಷ ಆಯಿತು. ಬರೀ ಮಾತು ಮಾತ್ರ ಇಲ್ವಾ? ಮತ್ತೆ ನಡೆಯೋದು ಓಡಾಡೋದು ಎಲ್ಲ ಇದೆಯಾ? ಎಲ್ಲ ಚೆನ್ನಾಗಿದೆ ಗುರುಜಿ. ಆಕ್ಟಿವಿಟಿ, ನಡೆಯೋದು, ಓಡಾಡೋದು, ಗಮನ ಕೊಡೋದ್ರಾಗ ಒಂದ್ ಸ್ವಲ್ಪ ಕಡಿಮೆ. ಅಂದ್ರೆ ಹೇಳಿದೆಲ್ಲ ಅರ್ಥ ಮಾಡ್ಕೊಂತಾನೆ ಗುರುಜಿ ಸ್ವಲ್ಪ. ಮಾತು ಮಾತ್ರ ಸ್ಪಷ್ಟತೆ ಇಲ್ವಾ ಅಥವಾ ಮಾತೇ ಆಡೋದಿಲ್ವಾ? ಮಾತಲ್ಲ ಸ್ಪಷ್ಟತೆ ಇಲ್ಲ, ಮಾತೇ ಬರಲ್ಲ ಗುರುಜಿ. ಎಷ್ಟೇ ಹೇಳ್ಕೊಟ್ರು ಹೇಳಲ್ಲ, ಸುಮ್ಮನೆ ನಿಲ್ತಾನೆ. ಕೇಳಿದ್ರೆ ಡಾಕ್ಟರ್ ಕೇಳಿದ್ರೆ ಅವನಿಗೆ ಬುದ್ಧಿ ಕಡಿಮೆ ಅಂತ ಹೇಳ್ಕೊಡುಜಿ. ಇವಾಗ ಶಿವಮೊಗ್ಗ, ಮಣಿಪಾಲ ಎಲ್ಲಾ ಹಾಸ್ಪಿಟಲ್ ತೋರಿಸ್ತೀನಿ ಗುರುಜಿ. ಈಗ ಒಂದ್ ರೀಸೆಂಟ್ ಆಗಿ 1 ವರ್ಷ 2 ವರ್ಷ ಆಯ್ತು ಗುರುಜಿ. ಆಯುರ್ವೇದಿಕ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ ತೋರಿಸಿದ್ಮೇಲೆ ಒಂದು 10% ಪರವಾಗಿಲ್ಲ ಗುರುಜಿ. ಅಂದ್ರೆ ತುಂಬಾ ಜೋಲ್ ಸುರಿಸ್ತಾನೆ ಗುರುಜಿ, ಭಾರಿ ಜೋಲ್ ಸುರಿಸ್ತಾನೆ. ಒಂದು ಕೆಲಸ ಮಾಡಿ, ಒಂದು 15 ದಿವಸ ಬೆಳಿಗ್ಗೆ ಹೊತ್ತು ಒಂದು ಬಜೆನ, ಒಂದು 11 ಸುತ್ತು ಬಜೆನ ಗಂಧದ ಕಲ್ ಮೇಲೆ ಸುತ್ತಬಿಟ್ಟು ಸ್ವಲ್ಪ ಜೇನುತುಪ್ಪ ಮತ್ತು ಅದ್ರ ಜೊತೆಗೆ ಈ ಇಪ್ಲಿ ಅಂತ ಬರುತ್ತೆ ಗೊತ್ತಮ್ಮ? ಇಪ್ಲಿ ಅಂತ ಕೇಳಿ, ನಂದಿಗೆ ಅಂಗಡಿಯಲ್ಲಿ ಕೊಡ್ತಾರೆ. ಇಪ್ಲಿ ಮತ್ತು ಬಜೆ, ಇಪ್ಲಿ ಬಜೆ ಎರಡೂ ಸಹಿತ 11 ಸುತ್ತು ಬಿಟ್ಟು ಗಂಧದ ಕಲ್ ಮೇಲೆ ಆ ಗಂಧವನ್ನು ಕ್ಲೀನಾಗಿ ತೆಗೆದು ಅದನ್ನು ಜೇನುತುಪ್ಪದಲ್ಲಿ ಮಿಶ್ರಣ ಮಾಡಿ ಅವನು ಕೊಡಿ. ಇದು ಸ್ವಲ್ಪ ಬಾಡಿ ಹೀಟ್ ಆಗುತ್ತೆ. ಅಕಸ್ಮಾತ್ ಅವನು ಹೀಟ್ ಆಗಿ ಅಮ್ಮ ಸ್ವಲ್ಪ ದಿನ ಜೇನುತುಪ್ಪದಲ್ಲಿ ಬಜೆ ಹಾಕಿ ಕೊಟ್ಟೆ ಗುರುಜಿ. ಅಲ್ಲ, ಅದ್ರ ಜೊತೆಗೆ ಇಪ್ಲಿ ಕೊಡಬೇಕು. ಇಪ್ಲಿ ಕೊಟ್ಟರೆ ಗಂಟ್ಲು ಕಂಪ್ಲೀಟ್ ಫ್ರೀ ಆಗುತ್ತೆ, ಆ ಕಿರುನಾಲಿಗೆ ಸರಿ ಬರುತ್ತೆ. ಅದಾದಮೇಲೆ ಅವನು ಸ್ವಲ್ಪ ಮಾತಾಡಲಿಕ್ಕೆ ದಾರಿ ಆಗುತ್ತೆ. ಜೊತೆಗೆ ಅವನಿಗೆ ಆದಷ್ಟು ಅವನು ಮಾತಾಡಿಸ್ತಾನೆ ಇರಬೇಕು, ಮೌನಕ್ಕೆ ಬಿಡಲೇಬಾರ್ದು ಅವನ್ನ. ಮಾತಾಡ್ತೀವಿ ಗುರುಜಿ. ಈಗಂತೂ ಸ್ಕೂಲಿಗೆ ಹೋಗೋ ಯಾರು ಈಗ ಕಾರ್ಮೆಂಟ್ ಹಾಕಿದ್ರೆ ಅಲ್ಲೂ ಬೇಡ ಅಂದ್ರೆ ಗೌರ್ಮೆಂಟಲ್ಲೂ ಬೇಡ ಅಂದ್ರೆ ಗುರುಜಿ. ಇವಾಗ ಮನೆಗೆ ಇದ್ದಾನೆ ಗುರುಜಿ. ಬೇಡಮ್ಮ, ಓದಿಸ್ಬೇಕು. ಅಟ್ಲೀಸ್ಟ್ ಆ ಪರಿಸರದಲ್ಲಿದ್ದರೆ, ಆ ಮಕ್ಕಳ ಮಧ್ಯದಲ್ಲಿದ್ದರೆ ಒಂದಿಷ್ಟು ಅವನಿಗೆ ಮಾತಾಡ್ಲಿಕ್ಕೆ ದಾರಿ ಆಗುತ್ತೆ. ಆದಷ್ಟು ಅದನ್ನು ಮುಂದುವರಿಸು, ಖಂಡಿತ ಅನುಕೂಲ ಆಗುತ್ತೆ. ನಿಮ್ಮ ದಾಂಪತ್ಯ, ನೀವು ಸಂಬಂಧದಲ್ಲಿ ಮದುವೆ ಆಗಿದ್ದೀರಾ ಅಥವಾ ಹೊಸ ಸಂಬಂಧನ? ಏನಮ್ಮ, ಇಷ್ಟೆಲ್ಲ ನಾವು ಹೇಳ್ತಾ ಇರ್ತೀವಿ, ಪ್ರತಿ ಸತಿ ಇದ್ರ ಬಗ್ಗೆ ನಾನು ಮಾತಾಡ್ತಾನೆ ಇರ್ತೀನಿ. ಆದರೂ ಇಂಥ ಮೂರ್ಖತನವಾಗಿ ವರ್ತನೆ ಮಾಡ್ತಿರಲ್ವಾ? ನೋಡಿ, ಈಗ ನಿಮ್ದಂತೂ ನಡೆದೋಯ್ತು. ಈಗ ಹುಟ್ಟೋ ಮಕ್ಕಳು ಹಿಂಗೆ ಆಗ್ಬಿಟ್ರೆ ಆ ಮಕ್ಕಳ ಪರಿಸ್ಥಿತಿ ಏನಮ್ಮ? ನಾಳೆ ಜೀವನದುದ್ದಕ್ಕೂ ಅವನು ಸಫರ್ ಪಡಬೇಕಲ್ಲ. ಸಮಾಜದಲ್ಲಿ ಅವ್ನು ಬದುಕೋದು ಹೇಗಮ್ಮ?
ಅದೇ ಗುರುಜಿ, ಅದೇ ಉದ್ದೇಶಕ್ಕೋಸ್ಕರ ನಾನು ಒಂದೊಂದ್ ಕಡೆ ಎಲ್ಲ ತೋರಿಸ್ತಾ ಇಲ್ಲ ಗುರುಜಿ. ಯಾರಿಂದನೋ ಯಾರ ಕೈಗುಣದಿಂದನೋ ಅವ್ನಿಗೆ ಒಳ್ಳೇದಾದ್ರೆ ಸಾಕು. ನಾವ್ ಎಷ್ಟ್ ದಿವಸ ಅಂತ ಅವ್ನ್ ಕೈ ಹಿಡಿದು ನಡ್ಸಕ್ಕಾಗತ್ತೆ, ಇರೋ ತನಕ ಇಲ್ಲ ನಮ್ ಜೀವನ, ಆಮೇಲೆ ಏನಪ್ಪಾ ಅಂತ ಅದೇ ಚಿಂತೆಗೋಸ್ಕರ ತೋರಿಸ್ತೀವಿ ಗುರುಜಿ. ಇರ್ಲಿ, ಇವಾಗ ನೋಡು, ಆಗಿದ್ದಾಗೋಗಿದೆ, ಆಗಿರೋದನ್ನ. ಆದ್ರೆ ಒಂದು ನಿನ್ನೆಲ್ಲ, ಇವಾಗ ನೀನು ಪಡ್ತಿರೋ ನೋವು ಇನ್ಯಾರಾದ್ರೂ ಪಡೆದಿರೋದ ಮುಂಚಿತವಾಗಿ ಎಚ್ಚೆತ್ಕೊಳ್ಬೇಕು. ಆದ್ರೆ ನಮ್ಮ ಜನಕ್ಕೆ ಬುದ್ಧಿ ಬರಲ್ಲ, ಅದ್ಯಾಕಿಂತ ಕೆಟ್ಟ ಗುಣವೋ ಏನೋ. ಅಲ್ಲಲ್ಲೇ ಕೊಳಕ್ ಬಂಡ್ಲ ಹಾವ್ತಾರ, ಅಲ್ಲಲ್ಲೇ ಸುತ್ತಕೊಳ್ಳೋದು. ಯಾಕೆ ಹೊರಗಡೆ ಸಂಬಂಧಗಳು ಸಿಗಲ್ವಾ ಏನು ಅಮ್ಮ? ಈ ನಾಲ್ಕು ಜೀವನನೇ ಬೇಡ ಆಗ್ಬಿಟ್ಟಿದ್ ಗುರುಜಿ ನಮಗೆ. ಏನು ಮಾಡ್ತೀಮ್ಮ, ಬೇರೆ ಮಕ್ಕಳನ್ನ ನೋಡ್ರೆ ನನ್ನ ಮಗು ಹೀಗಾಯ್ತಲ್ಲ ಅನ್ನೋ ನೋವು ಪ್ರತಿ ದಿವಸ ನಮ್ಮನ್ನು ಬಾಧಿಸುತ್ತೆ, ನರಳಿಸುತ್ತೆ. ಆದರೆ ಮಗುನ ಬಿಡೋಕ್ಕಾಗಲ್ಲ. ನಮ್ಮ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಗುನ ನಾವು ಹೇಗೆ ದೂರ ಮಾಡಲಿಕ್ಕಾಗತ್ತೆ? ಏನಂತ ನೋಡು, ಆದಷ್ಟು ಧೈರ್ಯವಾಗಿರು. ನಾನು ಹೇಳಿರುವಂಥ ಈ ತಂತ್ರಸಾರ ಮಾಡು, ಇದರಿಂದ ಸ್ವಲ್ಪ ಮಟ್ಟಿಗೆ ಅವನಿಗೆ ಅನುಕೂಲ ಆಗುತ್ತೆ. ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಅವನು ಸ್ವರ ಬಿಚ್ತಾನೆ, ಅನುಕೂಲ ಆಗುತ್ತೆ. ಧೈರ್ಯವಾಗಿರು, ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಇದು ತಾವರೆಕೆರೆಯಿಂದ ಸರ್, ರಾಜೇಶ್ವರಿ ಅಂತ. ತಾವರೆಕೆರೆಯಿಂದ ರಾಜೇಶ್ವರಿ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾ. ಹಲೋ, ಕ್ಲಿಯರೆನ್ಸ್ ಆಗಿ ಕೇಳಿಸ್ತಾ ಇಲ್ಲ. ಇವಾಗ ಕೇಳಿಸ್ತಾ ಇದೆಯಮ್ಮ? ಈಗ ಕೇಳಿಸ್ತಿದೆ ಹಾ, ಮಾತಾಡಿತಾಯಿ. ಹ್ಞೂನಮ್ಮ. ಸರ್, ಗುರುಜಿನಾ ಮಾತಾಡ್ತಿರೋದು? ಹೌದಮ್ಮ. ಹಲೋ 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 ತಾಯಿ ನಮಸ್ತೆ, ಮಾತಾಡಮ್ಮ. ನಾನೇ ಮಾತಾಡ್ತಾ ಇದ್ದೀನಿ. ನಮಸ್ತೆ ಸರ್ ಗುರುಜಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ ನಿಮಗೆ. ನಮಸ್ತೆ ಅಮ್ಮ, ಹೇಳಿ ತಾಯಿ. 2 ವರ್ಷದಿಂದ ಟ್ರೈ ಮಾಡ್ತೀವಿ ಗುರುಜಿ, ನಿಮಗೆ ಫೋನೇ ಸಿಗಲ್ಲ. ನೋಡಮ್ಮ, ಇವತ್ತು ಸಿಕ್ಕಿದೆಯಲ್ಲ ತಾಯಿ, ಹೇಳಮ್ಮ. ಗುರುಜಿ ಧೈರ್ಯ ತನ್ಕೋ ತಾಯಿ, ಹೇಳಮ್ಮ, ಏನು ವಿಚಾರಮ್ಮ? ಸರ್ ಗುರುಜಿ, ನನಗೆ ಏನಿಲ್ದರಿ ಕೊಟ್ಟು ಮದುವೆ ಮಾಡಿದ್ರು ಗುರುಜಿ. ಇರಕ್ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟಕ್ಕೂ ಆಗ್ತಿಲ್ಲ ನನಗೆ. ಅದಕ್ಕೆ ಮನೆಯಲ್ಲಿ ಒಂದ್ ಸ್ವಲ್ಪ ತೋರ್ ಮನೆ ಆಸ್ತಿ ಒಂದ್ ಸ್ವಲ್ಪ ಕೋರ್ಟ್ ಹಾಕಿದೀನಿ ಗುರುಜಿ. ಅದು ಅಣ್ಣ ಕೊಡಲ್ಲ ಅಂತ ಇದ್ ಮಾಡ್ತಾ ಇದ್ದಾನೆ. ಅದಕ್ಕೆ ಆಗುತ್ತಾ ಇಲ್ಲ ಅಂತ ಗುರುಜಿ ಅಷ್ಟೇ. ನನಗೆ ಇರಕ್ ಮನೆ ನಂದೇ ಆದಂತ ಒಂದು ಸ್ವಂತ ಮನೆ ಬೇಕು ಗುರುಜಿ ಅಷ್ಟೇ. ನನಗೆ ಆ ಶ್ರೀಮಂತಿಕೆ ಐಶ್ವರ್ಯ ಬೇಕಿಲ್ಲ, ನನಗೆ ಇರಕ್ಕೊಂದ್ ಮನೆ ಬೇಕಷ್ಟೇ. ಏನು ಹೇಳಿ, ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರಮ್ಮ? ನಮ್ಮ ಮನೆಯವ್ರಿಲ್ಲ ಗುರುಜಿ, ಹಾರ್ಟ್ ಅಟ್ಯಾಕ್. ಮದ್ವೆ ಆಗಿ 8 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ತೀರೋದ್ರು. ಅಯ್ಯೋ ದೇವ್ರೆ. 2 ಮಕ್ಳು ಸಾಕೊಂಡ್ರೆ 2 ಮಕ್ಳನ್ನ ಮದುವೆ ಮಾಡಿದ್ದೀನಿ. ಇವಾಗ ಮಗನು ಮಾತಾಡ್ಸಲ್ಲ, ಮದ್ವೆ ಆಗಿದ್ದಾನೆ, ಬೆಂಗಳೂರಲ್ಲಿದ್ದಾನೆ. ನಾವು ಇಲ್ಲಿ ಊರಲ್ಲಿದ್ದೀವಿ, ಬಾಡಿಗೆ ಮನೆಯಲ್ಲಿದ್ದೀವಿ. ಬಾಡಿಗೆ ಕಟ್ಟಕ್ ಆಗ್ತಿಲ್ಲ ಗುರುಜಿ. ನಾನು ಹೋಟ್ಲಿಗೆ ಹೋಗಿ ಚಪಾತಿ ಒವಸಿತೀನಿ, ಬೀಡಿ ಕೆಲಸ ಮಾಡ್ತೀನಿ. ಬಡ ದುಡ್ಡಲ್ಲಿ ಹೆಂಗೋ ಇರೋದ್ರಾಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದೀನಿ ಗುರುಜಿ. ನನ್ಗೆ ಇರಕ್ ತೋರ್ ಮನೆ ಆಸ್ತಿಯಲ್ಲಿ ಅಣ್ಣನೂ ಮಾತಾಡ್ಸಲ್ಲ, ಅಮ್ಮನೂ ನನ್ನ ಹತ್ರನೇ ಬಿಟ್ಟಿದ್ದಾರೆ. ನಾನು ಅಮ್ಮ ಇಬ್ಬರೇ ಇದ್ದೀವಿ. ಹಾಗಿದ್ದಾಗ ಅಮ್ಮ ಇದ್ದಾಗ, ಅಮ್ಮ ಎಲ್ಲ ಅಮ್ಮನ ಸರಹದ್ದಲ್ಲೇ ತಾನೇ ಇರುತ್ತೆ. ಅಮ್ಮನಿಂದ ನೀನು ಅವ್ರ ಕನಿಷ್ಠ ಪಕ್ಷ ಏನು ಕೊಡ್ತಾರೋ ಅದು ಅಮ್ಮ ಭಾಗ ಮಾಡ್ಬೋದಲ್ವಮ್ಮ? ಇಲ್ಲ, ಅಮ್ಮಂಗೂ ಏನು ಮಾತಾಡ್ಸಲ್ಲ ಗುರುಜಿ. ಅಮ್ಮಂಗೂ ಮಾತಾಡ್ಸಲ್ಲ, ಅಮ್ಮಂಗೂ ಏನ್ ಜೀವನಾಂಶ ಕೊಟ್ಟಿಲ್ಲ. ಅದು ಚಿಕ್ಕ ವಯಸ್ಸಲ್ಲೇ ಇದು ಮದುವೆ, ಚಿಕ್ಕ ವಯಸ್ಸಿಗೆ ಗಂಡ ಕಳ್ಕೊಂಡ್ರು ಅಂತ ಒಂದು ಮನೇನ ಹಳೆ ಮನೆ ಗುರುಜಿ, ಅದನ್ನ ನನಗೆ ಅಂತ ಅಪ್ಪಾಜಿ ಬರ್ಸಿದ್ರು. ಇವಾಗ ಅಣ್ಣ ಅದನ್ನ ಕೊಡಲ್ಲ ಅಂತ ಇದ್ ಮಾಡ್ತಾ ಇದ್ದಾನೆ. ಅದು ಕೊಡಲ್ಲ ಅಂದಿದ್ಕೆ ನಾನು ಕೋರ್ಟ್ಗೆ ಹಾಕಿದ್ದೀನಿ ಗುರುಜಿ. ಅದು ಆಗುತ್ತೆ ಇಲ್ಲ ಅಂತ ಅಷ್ಟೇ. ನೋಡಮ್ಮ, ಅದು ನಿನಗೆ ಖಂಡಿತ ನಿನಗಾಗತ್ತೆ. ಅವಾಗಲೇ ಅಪ್ಪ ನಿನ್ನ ಹೆಸರು ಬರ್ದಿಟ್ಟಿದ್ರೆ, ಇವಾಗ ಪತ್ರದಲ್ಲಿ ಬರ್ತಿದ್ರು ಗುರುಜಿ, ಹೆಸರು ಮಾಡ್ಸಿಲ್ಲ. ದಾನ ಪತ್ರ ಮಾಡಿದ್ದಾರಾ? ಇವಾಗ ಪತ್ರ ಅಂತ ಇದೆ, ಇಂತಿಂತರ್ಗಿಂತದು ಅಂತ ಬರ್ಸಿದ್ರು ಗುರುಜಿ. ಆ ಪತ್ರನು ಅವನ ಹತ್ರನೇ ಇಟ್ಕೊಂಡಿದ್ದಾನೆ, ಆ ಪತ್ರನು ಕೊಡಲ್ಲ. ಅದಕ್ಕೆ ಇಷ್ಟ ದಿನ 21 ವರ್ಷ ಆಗಿದೆ ಗುರುಜಿ ನಮ್ಮ ಯಜಮಾನ್ರು ತೀರೋಗಿ. ಅವತ್ತಿಂದ ನಮ್ಗೆ ನೋಡ್ಕೊಳೋದು ಇಲ್ಲ, ಕರೆಯೋದು ಇಲ್ಲ, ಕಳ್ಸೋದು ಇಲ್ಲ. ನಮ್ ಜೀವನ ನಾವ್ ಹೆಂಗೋ ಮಾಡ್ಕೊಂತ ಇದೀವಿ ಗುರುಜಿ. ಒಬ್ರ ಹತ್ರ ಏನು ಸಹಾಯ ಕೇಳ್ದಂಗೆ ಏನೋ ಕಷ್ಟ ಬಿದ್ದು ನಮ್ ಜೀವನ ನಾವ್ ಮಾಡ್ತಾ ಇದೀವಿ. ನನ್ಗೆ ಇರಕ್ಕೊಂದ್ ಮನೆ ಆಗ್ಬಿಟ್ರೆ ನನಗೆ ಇನ್ನೇನು ಬೇಕಿಲ್ಲ ಗುರುಜಿ. ಇರಕ್ ನಂದೇ ಆದಂತ ಒಂದು ಸ್ವಂತ ಮನೆ ಬೇಕು. ಅದು ನನ್ಗಾಗುತ್ತಾ ಇಲ್ವ ಅಂತ ಅಷ್ಟೇ ಗುರುಜಿ. ಕೇಳಕ್ಕೆ 2 ವರ್ಷದಿಂದ ನಿಮ್ಗೆ ಫೋನಿಗೆ ಟ್ರೈ ಮಾಡ್ತಾನೆ ಇದ್ದೀನಿ. ಇಲ್ಲಮ್ಮ, ನೀನು ಏನು ಅಪೇಕ್ಷೆ ಪಡ್ತಿದ್ಯೋ ಖಂಡಿತ ನೀನು ಕಾರ್ಯಸಿದ್ಧಿ ಆಗುತ್ತೆ. ನೀನು ಅಪೇಕ್ಷೆ ಪಡ್ತಿರೋದು ತಪ್ಪಲ್ಲ. ಹಾಗೆ ನೀನು ಅಪೇಕ್ಷೆ ಪಡ್ತಿರೋದು ನಿಮ್ಮ ತಂದೆ ಆಸ್ತಿನಲ್ಲಿ ನನಗೂ ಸ್ವಲ್ಪ ಭಾಗ ಕೊಡಿ ಅಂತ ಕೇಳ್ತಿದ್ಯಾ, ಅದು ಖಂಡಿತ ತಪ್ಪಲ್ಲ. ಅದು ನನಗೆ ಅನುಕೂಲ ಆಗುತ್ತೆ. ಈಗ ಅಣ್ಣನ ಮನಸ್ಸು ಏನೇ ಇರ್ಬೋದು, ಅಣ್ಣ ಕೊಡೋದಿಲ್ಲ ಅಂತ ಹೇಳ್ಬೋದು, ಆದರೆ ಕಾನೂನು ಆ ಥರ ಇಲ್ಲ. ಕಾನೂನಲ್ಲಿ ನಿನಗೂ ಭಾಗ ಸಿಗಬೇಕು ಅನ್ನೋದೇ ಇದೆ. ನಿನಗೆ ಖಂಡಿತ ಭಾಗ ಸಿಗುತ್ತೆ, ಹೆದರಬೇಡ. ನೀನು ಲಕ್ಷ್ಮೀ ಬೋರ ಸ್ವಾಮಿನ ಪ್ರಾರ್ಥನೆ ಮಾಡು, ವರಹಾದೇವರನ್ನು ಪ್ರಾರ್ಥನೆ ಮಾಡಿ, ನನಗೊಂದು ಹಂಗಾಗಲೇ ಜಾಗ ಬೇಕಾಗಿದೆಪ್ಪ, ನನಗೆ ಅನುಗ್ರಹ ಮಾಡು ಅಂತ ಲಕ್ಷ್ಮೀ ಬೋರ ಸ್ವಾಮಿನ ಬಂದು ಪೂಜೆ ಮಾಡಿಸಿ ನಿಮ್ಗೆ ಬರ್ತೀರಾ ಅಂತ ಕಾಯ್ದ್ವಿ ಗುರುಜಿ. ನೀವು ಬರ್ಲಿಲ್ಲ, ಅವತ್ತೆಲ್ಲ ಓದು ಅಂದ್ರು.
ವಾಪಸ್ ಬಂದ್ವಿ ಗುರುಜಿ. ಇನ್ನೊಂದಿನ ಬರಕ್ಕೆ ಆಗ್ತಿಲ್ಲ ಗುರುಜಿ. ಒಂದ್ಕೊಂದ್ ತೊಂದ್ರೆಗಳೇ ಆಗ್ತಿದಾವೆ. ಆಯ್ತು, ಬಂದ್ ನೀನು ಆ ಪೂಜೆ ದೇವ್ರ ಹತ್ರ ಮಾಡ್ಕೊಂಡ್ ಸಂಕಲ್ಪ ಮಾಡ್ಕೊಂಡ್ ಬಂದಿದ್ದೀನಿ ಗುರುಜಿ. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದಷ್ಟು ಬೇಗ ನಿನ್ನ ನ್ಯಾಯ ಸಿಗುತ್ತೆ. ನೀನು ಹೆದರಬೇಡ. ಎಂಬತಕ್ಕಂತಹ ಶಿವನ ಈ ವಿಶೇಷವಾಗಿರುವ ಸಾನ್ನಿಧ್ಯ ಬದ್ರಿ ಕೇದಾರಲ್ಲಿರ್ತಕ್ಕಂತಹ, ಅದರಲ್ಲೂ ಕೇದಾರಲ್ಲಿರ್ತಕ್ಕಂಥ ಶಿವಲಿಂಗ ಹೇಗಿದೆಯೋ ಅದೇ ಪ್ರಕಾರ ಇರ್ತಕ್ಕಂತಹದ್ದು. ಆದರೆ ಸ್ವಾಮಿಗೆ ಅಲಂಕಾರ ಮಾಡಿದ್ದಾರೆ. ಅಂತಹ ಅಲಂಕಾರ ಇರ್ತಕ್ಕಂತಹ ಜ್ಯೋತಿಬಾ ಸಾನ್ನಿಧ್ಯ. ಜ್ಯೋತಿಬಾ ಎಂಬತಕ್ಕಂತಹದ್ದು, ಜ್ಯೋತಿ ಎಂಬತಕ್ಕಂಥದ್ದು ವಿಶೇಷವಾಗಿರುವ ಶಕ್ತಿ. ಈ ಶಕ್ತಿಯನ್ನು ಶಕ್ತಿ ದೇವತೆ ಔಪಾಸನೆ ಮಾಡಿ ಸಾಕಷ್ಟು ಶಕ್ತಿಯುತವಾಗಿರ್ತಕ್ಕಂತಹ ಒಂದು ಸಾನ್ನಿಧ್ಯಕ್ಕೆ ಕರ್ತರ್ತಾಳೆ ತಾಯಿ. ಇಲ್ಲಿ ಇರ್ತಕ್ಕಂತಹ ಒಬ್ಬ ರಾಕ್ಷಸ ಈ ಪ್ರಾಂತ್ಯದಲ್ಲಿ ಕರವೀರಪುರ ಎಂಬತಕ್ಕಂತಹ ಈ ಕರವೀರಪುರದಲ್ಲಿರ್ತಕ್ಕಂಥ ರಾಕ್ಷಸನ ಸಂಹಾರಕ್ಕೆ ಅಂದು ತಾಯಿ ಈ ಒಂದು ಜ್ಯೋತಿ ಎಂಬತಕ್ಕಂತಹ ಒಂದು ವಿಶೇಷವಾದ ಶಕ್ತಿಗೆ ಶಕ್ತಿ ಕೊಟ್ಟು ಜೀವನ್ಮುಖವಾಗಿ ಮಾಡಿರ್ತಾಳೆ. ಅಂತಹ ಜೀವಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಶಕ್ತಿ ದೇವತೆ ತನಗೆ ಕಷ್ಟ ಬಂದಾಗ ಅಥವಾ ರಾಕ್ಷಸರು ಹುಟ್ಟಿದಾಗ ಅಥವಾ ಧರ್ಮವನ್ನು ನಾಶ ಮಾಡುವಂಥವರಿದ್ದಾಗ ಧರ್ಮವನ್ನು ಯಾರು ನಾಶ ಮಾಡ್ತಾರೋ ಅಂಥವರ ಸಂಹಾರಕ್ಕಾಗಿ ನೀನು ಹುಟ್ಟಬೇಕು ಅಂತ ಹೇಳಿರ್ತಾಳೆ. ಅಂತಹ ಅದ್ಭುತವಾದಂಥ ಶಕ್ತಿ ದೇವತೆಯ ಆ ಉಗಮವೇ ಆ ಜ್ಯೋತಿ. ಅಂತಹ ಜ್ಯೋತಿಯ ನವಾಂಕಿತವೇ ಜ್ಯೋತಿಬಾ. ಆ ಜ್ಯೋತಿಬಾ ಎಂಬತಕ್ಕಂಥ ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಭಗವಂತನ ದರ್ಶನ ಮಾಡೋಣ. ಕೈಲಾಸದಲ್ಲಿರ್ತಕ್ಕಂಥ ಸಾಂಬ ಸದಾಶಿವ ಶಿವನ ದರ್ಶನವೇ ಜ್ಯೋತಿಬಾ ದರ್ಶನ ಅಂತ ಹೇಳ್ತಾರೆ. ಅಂದರೆ ಕೇದಾರಲ್ಲಿರ್ತಕ್ಕಂಥ ಭಗವಂತ ಹೇಗಿದ್ದಾನೋ ಅದೇ ಪ್ರಕಾರವಾಗಿರ್ತಕ್ಕಂಥ ಸ್ವಾಮಿನ ಇಲ್ಲಿ ನಾವು ನೋಡ್ಬೋದು. ಅಂತಹ ಅದ್ಭುತವಾದಂತಹ ಚೈತನ್ಯ ಸ್ವರೂಪ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾಂ ಮೃತ್ಯುರ್ಮುಕ್ಷೀಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಜ್ಯೋತಿಬಾ ಸಾನ್ನಿಧ್ಯದಲ್ಲಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಶಿವಮಂದಿರ. ಕೇದಾರನಾಥಲ್ಲಿರ್ತಕ್ಕಂಥ ಸ್ವಾಮಿ ಹೇಗಿದ್ದಾನೋ ಅದೇ ಪ್ರಕಾರ ಸ್ವಾಮಿ ಇಲ್ಲಿ ಅಂತ ಹೇಳ್ತಾರೆ. ಅಂದರೆ ಕೇದಾರನಾಥಗೆ ಹೋಗಿ ಭಗವಂತನ ಅಲ್ಲಿ ಕೇದಾರೇಶ್ವರ, ಅಲ್ಲಿರ್ತಕ್ಕಂಥ ಕೇದಾರೇಶ್ವರನ ಕೇದಾರ್ ಬಾಬಾನ ಏನು ನೋಡ್ತೀವೋ ಅದೇ ಪ್ರಕಾರವಾಗಿ ಜ್ಯೋತಿಬಾನ ದರ್ಶನ ಮಾಡಿದ್ರೆ ಕೇದಾರಲ್ಲಿರ್ತಕ್ಕಂಥ ಭಗವಂತನ ನೋಡಿದಷ್ಟೇ ಪುಣ್ಯ ಈ ಭಾಗದಲ್ಲಿದೆ ಅಂತ ಹೇಳ್ತಾರೆ.
ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಸ್ವಾಮಿಯ ದರ್ಶನಕ್ಕೆ ಬಂದಾದ ನಂತರ ಈ ಗುಲಾಲ್ ಎಂಬತಕ್ಕಂಥದ್ದು, ಅಂದರೆ ಈಗ ತಾವು ನೋಡ್ತಿದ್ದೀರಲ್ಲ ಈ ವರ್ಣ, ಈ ಒಂದು ಬಣ್ಣದ ಕುಂಕುಮವನ್ನು ಇಲ್ಲಿ ದೇವಾಲಯಕ್ಕೆ ಎರಚೋದ್ರಿಂದ ಅದನ್ನು ಗುಲಾಲ್ ಅಂತ ಹೇಳ್ತಾರೆ. ಆ ಗುಲಾಲನ್ನು ಎರಚಿದ ನಂತರ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗುತ್ತೆ ಎಂಬತಕ್ಕಂಥದ್ದು ಇಲ್ಲಿನ ಒಂದು ಪರಿಕಲ್ಪನೆ. ಏನೇ ಆದರೂ ಸಾಕಷ್ಟು ಜನ ಭಕ್ತರನ್ನು ಆಕರ್ಷಣೆ ಮಾಡಿ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುವಂತಹ ಕಲಿಯುಗದಲ್ಲಿ ಒಂದು ಪವಾಡ ಕ್ಷೇತ್ರವಾಗಿರ್ತಕ್ಕಂತಹದ್ದು ಈ ಜ್ಯೋತಿಬಾ ಆಲಯ. ಕರವೀರಪುರದಲ್ಲಿರ್ತಕ್ಕಂತಹ ಜ್ಯೋತಿಬಾ ಆಲಯ, ಈ ಕರವೀರಪುರದಲ್ಲಿರ್ತಕ್ಕಂಥ ಪ್ರಧಾನ ದೇವತೆಯಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಲಿಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಅಲ್ಲಿ ದರ್ಶನ ಮಾಡಿ ಇಲ್ಲಿ ಜ್ಯೋತಿಬಾ ದರ್ಶನಕ್ಕೆ ಬರ್ತಾರೆ. ಹಾಗಾಗಿ ಇದೊಂದು ಶಕ್ತಿಪೀಠವೂ ಹೌದು, ಸಾಂಬ ಸದಾಶಿವನ ಆಲಯವೂ ಹೌದು. ಹರ ನಮಃ ಪಾರ್ವತೀಪದೇ, ಹರ ಹರ ಮಹಾದೇವ. ಜ್ಯೋತಿಬಾ ಸಾನ್ನಿಧ್ಯದಲ್ಲಿ ಈಗ ತಾವು ನೋಡ್ತಿರ್ತಕ್ಕಂಥದ್ದು ಇದು ಮೋಕ್ಷದ ದ್ವಾರ ಅಂತ ಹೇಳ್ತಾರೆ. ಅಂದರೆ ಈ ಒಂದು ದಕ್ಷಿಣ ದ್ವಾರದಲ್ಲಿ ಪ್ರವೇಶ ಮಾಡಿದ್ರೆ ಅವರಿಗೆ ಮೋಕ್ಷ ಸಿಗುತ್ತೆ ಎಂಬತಕ್ಕಂತಹದ್ದು ಇಲ್ಲಿನ ಪ್ರತೀತಿ. ಹಾಗಾಗಿ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಶಿವ ಸಾನ್ನಿಧ್ಯ ಜ್ಯೋತಿಬಾ ಎಂಬತಕ್ಕಂತಹ ಅಪರೂಪವಾದಂತಹ ಮಾಣಿಕ್ಯದಂತಹ ಸಮಸ್ತರಿಗೂ ತಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ ಪ್ರತಿಯೊಬ್ಬರ ಜೀವನ ಬೆಳಕಾಗುವಂತಹ ಅದ್ಭುತವಾದಂತಹ ಮುಕ್ತಿಯ ಪಥ, ಮುಕ್ತಿ ಸಿಗುವಂತಹ ಸಾನ್ನಿಧ್ಯ ಜ್ಯೋತಿಬಾ ಕ್ಷೇತ್ರ. ದರ್ಶನ ಮಾಡೋಣ ಬನ್ನಿ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯ ಬದ್ರಿನಾಥ್, ಕೇದಾರ್ನಾಥ್, ಮುಕ್ತಿನಾಥ್ ಹಾಗೆ ಕಾಶಿ ವಿಶ್ವೇಶ್ವರ ಈ 3 ಶಿವಲಿಂಗಗಳಲ್ಲಿ ಇರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದೆ, ದ್ವಾರವನ್ನು ಪ್ರವೇಶ ಮಾಡಬೇಕಾದ್ರೆ ಮುಕ್ತಿಯ ಪಥ ಅಂತ, ಅಂದರೆ ಮನುಷ್ಯನಿಗೆ ಮುಕ್ತಿ ಸಿಗುವಂತಹ ಸಾನ್ನಿಧ್ಯ ಈ ಜ್ಯೋತಿಬಾ ಆಲಯದಲ್ಲಿದೆ. ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಕಡೆ ಮುಕ್ತಿಯನ್ನು ಕರುಣಿಸಿದ್ದಾನೆ. ಹಾಗೆ ಮುಕ್ತಿಯನ್ನು ಸಿಗುವಂತಹ, ಮುಕ್ತಿ ದಯಪಾಲಿಸುವಂತಹ ಪರಮ ಪವಿತ್ರವಾಗಿರುವಂತಹ ಸಾನ್ನಿಧ್ಯವೇ ಈ ಮುಕ್ತಿನಾಥನ, ಈ ವಿಶೇಷವಾಗಿರ್ತಕ್ಕಂಥ ಪಶುಪತಿನಾಥ, ಮುಕ್ತಿನಾಥ, ಭೋಲೇನಾಥ ಹಾಗೆ ಕಾಶಿ ವಿಶ್ವನಾಥ ಈ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಯಾತ್ರಿಕರಿಗೂ ಮುಕ್ತಿಯನ್ನು ಕರುಣಿಸ್ತಿರ್ತಕ್ಕಂಥ ಜ್ಯೋತಿಬಾ ಆಲಯ. ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಶುಭವಾಗಲಿ. ಹರೇ ನಮಃ ಪಾರ್ವತೀಪದೇ.
ಅಲಂಕಾರವನ್ನು, ಅದರಲ್ಲೂ ತಾಯಿ ದುರ್ಗಾ ಪರಮೇಶ್ವರಿಯಾಗಿ, ಚೌಡೇಶ್ವರಿಯಾಗಿ, ಸಾಕಷ್ಟು ಶಕ್ತಿ ದೇವತೆಯಾಗಿರ್ತಕ್ಕಂಥ ಈ ಸಾನ್ನಿಧ್ಯ ಎಷ್ಟೇ ಆದರೂ ಅಸುರರ ಸಂಹಾರಕ್ಕಾಗಿ ಉದಯೋನ್ಮುಖವಾಗಿರ್ತಕ್ಕಂಥದ್ದು ತಾಯಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಕ್ಷೇತ್ರ, ಈ ಕ್ಷೇತ್ರದ ಮಹಿಮೆಯೇ ಅಪಾರವಾಗಿರ್ತಕ್ಕಂಥದ್ದು. ಅತ್ತ ಶಿವ, ಇತ್ತ ಪಾರ್ವತಿ. ಪಾರ್ವತಿಯಾದರೂ ಮಹತ್ತರವಾಗಿರ್ತಕ್ಕಂಥದ್ದು. ಹಾಗೆ ಜ್ಯೋತಿಬಾಗೆ ಪ್ರತಿ ವಾರ ಶನಿವಾರದಂದು ಸ್ವಾಮಿಗೆ ನಡೀತಕ್ಕಂತಹ ಪಲ್ಲಕ್ಕಿ ಉತ್ಸವದ ಈ ರಜತ ಪಲ್ಲಕ್ಕಿ. ಹಾಗೆ ಇಲ್ಲಿ ಮತ್ತೊಂದು ವಿಶೇಷ ಇದೆ. ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು, ಪ್ರತಿ ಚಿತ್ರಾ ಪೌರ್ಣಮಿಗೆ ಸ್ವಾಮಿಯನ್ನು ಅಶ್ವಾರೂಢನಾಗಿ, ಅಂದರೆ ಕುದುರೆ ಮೇಲೆ ಕುಡಿಸಿ ಸ್ವಾಮಿನ ಅಲಂಕಾರ ಮಾಡಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ದೇವಾಲಯದ ಪರಾಂಗಣದಲ್ಲಿ ಮೆರವಣಿಗೆ ಮಾಡತಕ್ಕಂಥದ್ದು ಈ ಆಲಯದ ಪದ್ಧತಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಮಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರದನಂ ನೀಲಗಂಧಾನುಲೇಪನಂ ನೀಲಾಶ್ವಾನೀರಶ್ಚತ್ರದುತೃತಾಕಾರ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೀಂ ಕುರ್ವಾಣಾಂ. ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅತಿದೇವತಾ ಪ್ರತ್ಯದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ. ಓಂ ಶಂ ಶನೈಶ್ಚರಾಯ ನಮಃ. ಜ್ಯೋತಿಬಾ ಆಲಯದಲ್ಲಿ ವಿಶೇಷವಾಗಿರ್ತಕ್ಕಂತಹ ಸಾಕಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಸ್ವಾಮಿಯ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು, ಭಂಗಿಯನ್ನು ನೋಡಿದ್ರೆ ಸದಾಕಾಲ ರೌದ್ರನಾಗಿ ಪ್ರತಿಯೊಬ್ಬರಿಗೂ ಶಿಕ್ಷೆಯನ್ನೇ ಕೊಡಲಿಕ್ಕೆ ನಿಂತಿರ್ತಕ್ಕಂತಹ ಶನೈಶ್ಚರನಷ್ಟೇ ನಾವು ನೋಡಿದ್ದೇವೆ. ಆದರೆ ಶನೈಶ್ಚರ ಸಹಿತ ಇಲ್ಲಿ ಕೈ ಮುಗಿದು ನಿಂತುಕೊಂಡು ಬಾಬಾ ವಿಶೇಷವಾಗಿರ್ತಕ್ಕಂಥ ಕೇದಾರನಾಥನ ದರ್ಶನ ಮಾಡಲಿಕ್ಕಾಗಿ ಸ್ವಾಮಿ ಅಂಜಲಿಬದ್ಧನಾಗಿ ನಿಂತು ಕೈಗಳನ್ನು ಜೋಡಿಸಿರೋದು ನೋಡಿದ್ರೆ ಶಿವನ ಮುಂದೆ ಎಲ್ಲರೂ ಒಂದೇ, ಶಿವನ ಮುಂದೆ ಎಲ್ಲರೂ ಒಂದೇ. ಆದರೆ ಧರ್ಮ ನಿಷ್ಠೆ ಇದ್ದರೆ ಶನೈಶ್ಚರನ ಮುಂದೆ ಸಹಿತ ಹಾಗೇ ಇರುತ್ತೆ. ಹಾಗಾಗಿ ಶನೈಶ್ಚರನ ಅನುಗ್ರಹ ರಾಜ್ಯದ ದೇಶದ ಸಮಸ್ತರಿಗೂ ಇರಲಿ. ಶನೈಶ್ಚರನ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಜನ್ಮ ಪಾವನವಾಗಲಿ. ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಬುಲೋ ಶನೈಶ್ಚರ ಮಹಾರಾಜ್ ಕಿ ಜೈ. ಅಷ್ಟಭೈರವಗಳು ಇಲ್ಲಿರ್ತಕ್ಕಂಥದ್ದು. ಅದರಲ್ಲಿ ಕಾಳಭೈರವನ ಸಾನ್ನಿಧ್ಯ ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹೇಗೆ ಕಾಶಿಯಲ್ಲಿ ಕಾಳಭೈರವೇಶ್ವರನ ವಿಶೇಷವಾಗಿ ಸಾನ್ನಿಧ್ಯ ಇದೆಯೋ ಅದೇ ಪ್ರಕಾರವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ನಾವಿಲ್ಲೂ ನೋಡ್ತಾ ಇದ್ದೀವಿ. ಕ್ಷೇತ್ರ ಪಾಲಕನಾಗಿರ್ತಕ್ಕಂಥವನು ಅಷ್ಟಭೈರವನಾಗಿರ್ತಕ್ಕಂಥವನು. ಅಷ್ಟಭೈರವರ ಮಧ್ಯದಲ್ಲಿ ಕ್ಷೇತ್ರ ಪಾಲಕನಾಗಿರ್ತಕ್ಕಂಥ ಕಾಳಭೈರವೇಶ್ವರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾಂ ಮೃತ್ಯೋಂ ಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಗಣಾನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಸುತ ಆನುಷ್ಠಣ್ವನ್ನೋತಪಸ್ಸೇದ ಸಾಧನಂ. ಮಹಾಗಣಾಧಿಪತಿ ನಮಃ. ಶ್ರೀ ಕ್ಷೇತ್ರ ಕರವೀರಪುರ, ಅಂದು ಕರವೀರಪುರ, ಇಂದು ಕೊಲ್ಲಾಪುರ. ಕೊಲ್ಲಾಪುರ ಶ್ರೀ ಕ್ಷೇತ್ರದ ಮಹಾಗಣಪತಿ ಜೊತೆಗೆ ಇಲ್ಲಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದಕ್ಕೂ ಮುನ್ನ ಗಣಪನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಬೇಕು ಎಂಬತಕ್ಕಂಥ ಮನಸ್ಸಂಕಲ್ಪ ನಂದು. ಆ ಸಂಕಲ್ಪದಂತೆ ಸ್ವಾಮಿ ಅಭಿಷೇಕಕ್ಕೆ ಸನ್ನಿಹಿತನಾದ.
ಅಭಿಷೇಕಕ್ಕೆ ಸಿದ್ಧನಾಗಿರ್ತಕ್ಕಂತಹ ಗಣಪನಿಗೆ ನನ್ನ ಕರಹಸ್ತದಿಂದಲೂ ಒಂದಿಷ್ಟು ಶುದ್ಧೋದಕದಿಂದ ಸ್ವಾಮಿಗೆ ಅಭಿಷೇಕ ಮಾಡಿ ರಾಜ್ಯದ ಜನತೆಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ನಾನು ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ದೇನೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಮಹಾಗಣಾಧಿಪತಿ ನಮಃ. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ಶ್ರೀ ಕ್ಷೇತ್ರ ಕರವೀರಪುರಕ್ಕೆ ನಾನು ಮತ್ತು ನನ್ನ ಒಡ ಹುಟ್ಟದಂಥ ನನ್ನ ಅಕ್ಕ ತಂಗಿಯರು ಎಲ್ಲರನ್ನೂ ಒಳಗೊಂಡು ಎಲ್ಲರನ್ನೂ ಕರ್ಕೊಂಡು ಇವತ್ತು ತಾಯಿ ದರ್ಶನಕ್ಕಾಗಿ ನಾನು ಬಂದೆ. ಅಂದು ನನ್ನ ಜನ್ಮದಾತೆ ನನ್ನ ತಾಯಿ ಇದ್ದಂತಹ ಕಾಲ, ಆಗ ನಾನು ಮಾತು ಕೊಟ್ಟಿದ್ದೆ, ನನ್ನ ಅಕ್ಕ ತಂಗಿಯರನ್ನು ಶ್ರೀ ಕ್ಷೇತ್ರ ಕರವೀರಪುರ ಕೊಲ್ಲಾಪುರಕ್ಕೆ ಕರ್ಕೊಂಡು ಬಂದು ತಾಯಿನ ದರ್ಶನ ಮಾಡಿಸ್ಕೊಂಡು ಬರ್ತೀನಿ ಅಂತ. ಬಹುಶಃ ನಮ್ಮ ತಾಯಿ ಇದ್ದಾಗಲೇ ಇದು ನಾನು ನಡೆಸಿದರೆ ಇನ್ನಷ್ಟು ಅದ್ಭುತವಾಗಿರ್ತಿತ್ತು. ನನ್ನ ತಾಯಿನ ಕಳ್ಕೊಂಡ ನಂತರ ನನಗೀಗ ಜ್ಞಾನೋದಯವಾಯಿತು ಅಥವಾ ಆ ಸಮಯ ಈಗ ಒದಗಿ ಬಂತೋ ಅದು ನನಗೆ ಗೊತ್ತಿಲ್ಲ. ಆದರೂ ಜವಾಬ್ದಾರಿ ಹೆಣ್ಣು ಮಕ್ಕಳಿಗೆ ಕೊಟ್ಟ ಮಾತು. ಅಕ್ಕ ತಂಗಿಯರನ್ನು ಕರ್ಕೊಂಡು ಬಂದು ತಾಯಿಯ ಸಾನ್ನಿಧ್ಯದಲ್ಲಿ ನಿಲ್ಲಿಸಿ ದೇವರ ಪ್ರಾರ್ಥನೆ ಮಾಡಿಸೋದು ಒಂದು ಸುಯೋಗವೇ ಸರಿ. ಇಂತಹ ಸುಯೋಗ, ಇಂತಹ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಶ್ರೀ ಕ್ಷೇತ್ರ ಕೊಲ್ಲಾಪುರದಲ್ಲಿ ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರ್ತಕ್ಕಂಥ ಸಾಂಬ ಸದಾಶಿವನ ಕೈಲಾಸೇಶ್ವರನ ಸಾಂಬ ಸದಾಶಿವನ ಅನುಗ್ರಹ ಪಡೀಲಿಕ್ಕಾಗಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೆದಂಥ ಚಿಕ್ಕದಾದಂಥ ಒಂದು ಅಭಿಷೇಕ. ಶಿವನಿಗೆ ನಿತ್ಯವೂ ನಿತ್ಯಾಭಿಷೇಕ, ಜಲಾಭಿಷೇಕ, ಗಂಗಾಭಿಷೇಕ. ಗಂಗೆ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಸಾಂಬ ಸದಾಶಿವನ ಅನುಗ್ರಹ ಎಲ್ಲರಿಗೂ ಸಿಗಲಿ. ದಕ್ಷಿಣ ಕಾಶಿಯ ಅನುಗ್ರಹ ಎಲ್ಲರಿಗೂ ಆಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣಿ ಚ ವೃಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಗಳಾಂ ಶ್ರೀಚಕ್ರ ಸಂಚಾರಣಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಲಲಿತಾಂ ಬಲಾತ್ ತ್ರಿಪುರ ಸುಂದರೀಂ ಶ್ರೀಂ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಪರಿಪೂರ್ಣತಾನುಗ್ರಹ ಪ್ರಸಾದ ಸಿದ್ಧಿದ್ವಾರಾಂಗ ಕುಂಕುಮಾರ್ಚನ ಪುಷ್ಪೂಜಾಂಕರಿಶ್ಚೀಂ. ತಾಯಿ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಕರವೀರಪುರ ಕೊಲ್ಲಾಪುರದ ಈ ಶ್ರೀ ಕ್ಷೇತ್ರದಲ್ಲಿ ತಾಯಿಗೆ ಮೊದಲು ಗಣಪತಿ ಪ್ರಾರ್ಥನೆ, ತಾಯಿಯ ಒಂದು ಅರ್ಚನಾ ಸಂಕಲ್ಪ, ಜೊತೆಗೆ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ. ಅಂದು ವೈಕುಂಠವನ್ನು ತೊರೆದು ತಾಯಿ ಮಹಾಲಕ್ಷ್ಮಿ ಕರವೀರಪುರಕ್ಕೆ ಬಂದು ತಾಯಿ ಮಹಾಲಕ್ಷ್ಮಿ ಮಾತ್ರ ಕೂತ್ಕೊಳ್ಳಿಲ್ಲ. ಇಲ್ಲಿ ಗಣಪತಿ, ತುಳಜಾಭವಾನಿ, ಹಾಗೆ ವಿಶೇಷವಾಗಿರ್ತಕ್ಕಂಥ ನವನಾಯಕರು, ದೇವರು ಎಲ್ಲರೂ ಸಹಿತ, ಅದರಲ್ಲೂ ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರ್ತಕ್ಕಂಥ ಸಾಂಬ ಸದಾಶಿವನ ಅನುಗ್ರಹವನ್ನು ಸಹಿತ ನಾವಿಲ್ಲಿ ನೋಡ್ಬೋದು. ಇಂತಹ ಅದ್ಭುತವಾದಂತಹ ಈ ತುಳಜಾಭವಾನಿಯ ಸಾನ್ನಿಧ್ಯದಲ್ಲೂ ನಾವಿದ್ದೇವೆ.
ಅಮ್ಮನವರಿಗೆ ಒಂದು ಅರ್ಚನೆಯನ್ನು ಸಲ್ಲಿಸೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ಬ್ರಾಹ್ಮೇ ನಮಃ, ಓಂ ಮಾಹೇಶ್ವರ್ಯೇ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ, ಓಂ ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಮಹಾಕಾಳಿಯೇ ನಮಃ, ಮಹಾಲಕ್ಷ್ಮೀ ನಮಃ, ಸಿದ್ಧಲಕ್ಷ್ಮೀ ನಮಃ, ಮೋಕ್ಷಲಕ್ಷ್ಮೀ ನಮಃ, ಜಯಲಕ್ಷ್ಮೀ ನಮಃ, ಓಂ सरस्वत्यै नमः, ब्राह्मी महेश्वरण्यादि महारूपाय नमः, दुर्गाय नमः, दुर्गाहन्त्रे नमः, ओं सकल दुःख निवारणे नमः, दलिताय नमः, दुर्गाय नमः, गणपते नमः, ग्रामिणे नमः, गणाध्यक्षाय नमः, गणस्वरूपिणे नमः, गणागणवल्लभाय नमः, ओं गणेश्वरिणे नमः, ब्राह्मे नमः, महारूपाय नमः, त्रैमूर्ते नमः, अनुग्रहप्रदात्रे नमः, आदिविद्यान्तरिताय नमः, ओं श्रीं भवानिन्ये नमः, ओं महारूपाय नमः, महाकालाय नमः, कान्ताय नमः, ओं गौर्ये नमः, ओं करुणासिन्धुर्ये नमः, महारूपाय नमः, कैवल्यदात्रे नमः, महारूपाय नमः, गत्रे नमः, त्रिमूर्ते नमः, ओं अनुग्रह प्रदात्रे नमः, आदिविद्यान्तरिते नमः, श्रीपते नमः, चक्रेश्वरी नमः, चक्रदायिनी नमः, ओं सर्वमंगले नमः, सर्वेश्वरिणी नमः, सर्वतोभद्रवासिनी नमः, नवदुर्गा नमः, महाकाली महालक्ष्मी समेत श्रीमद्महाललितां त्रिपुर सुंदरी श्री चक्रेश्वरी अनुग्रह प्रसाद परिपूर्णता सिद्धिरस्तु. अंबायै नमः.